ವೆಲ್ಕಮ್ ಬ್ಯಾಕ್ ಟು ವಿ4 ಮೋಟಿವೇಶನಲ್ ಚಾನೆಲ್. ನಮಸ್ಕಾರ ಸ್ನೇಹಿತರೆ. ಬದುಕಿನ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಆಲೋಚನೆಗಳೇ ಮೂಲ ಕಾರಣ. ಸರಿಯಾದ ಜ್ಞಾನವೇ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಅತ್ಯುತ್ತಮ ಪರಿಹಾರ. ನಿಸ್ವಾರ್ಥದಿಂದ ಮಾಡುವ ಯಾವ ಕೆಲಸವೂ ನಿಮ್ಮನ್ನು ನೋಯಿಸದು. ಬದುಕಿನಲ್ಲಿ ನಡೆಯುವುದೆಲ್ಲವೂ ನಿಮ್ಮ ಕರ್ಮದ ಫಲವೇ ಆಗಿದೆ. ಜೀವನದಲ್ಲಿ ನಾನು ಮಾತ್ರವೇ ಎನ್ನುವ ಅಹಂಕಾರವನ್ನು ಬಿಟ್ಟಾಗ ಮಾತ್ರ ಪ್ರಪಂಚ ನೀಡುವ ಖುಷಿ ನಿನಗೆ ಸಿಗುತ್ತದೆ. ಪ್ರತಿದಿನವೂ ನಿನ್ನನ್ನು ನೀನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸು. ಬದುಕಿನಲ್ಲಿ ಸಮಸ್ಯೆಗಳಿಂದ ಸಿಗುವ ಅನುಭವದೊಂದಿಗೆ ಬದುಕು ನಡೆಸು. ನಿನ್ನ ಬಳಿ ಏನಿದೆಯೋ ಅದನ್ನು ಗೌರವಿಸುವುದನ್ನು ಕಲಿ. ಬದುಕಿನ ಹೆಚ್ಚಿನ ಕ್ಷಣಗಳನ್ನು ನಿನಗಾಗಿ ಮೀಸಲಿರಿಸು. ಸತ್ಯವನ್ನು ಸತ್ಯವಾಗಿ ಕಾಣು ಮತ್ತು ಸತ್ಯಕ್ಕೆ ತಲೆಬಾಗು. ನಿನ್ನನ್ನು ನೀನೇ ಪ್ರೀತಿಸುವುದು ಸ್ವಾರ್ಥವಲ್ಲ, ಅದು ಬದುಕು ಕಲಿಸಿದ ಮೊದಲ ಪಾಠ. ನಿನ್ನ ಮೌಲ್ಯವನ್ನು ನೀನು ಗೌರವಿಸದೇ ಇದ್ದರೆ ಲೋಕ ಅದನ್ನು ಗುರುತಿಸುವುದೇ ಇಲ್ಲ. ನಿನ್ನ ಸಂತೋಷಕ್ಕೆ ನೀನೇ ಹೊಣೆ ಎಂದು ಅರಿತ ದಿನ ನೀನು ಯಾರ ಮೇಲೂ ಅವಲಂಬಿತವಾಗುವುದಿಲ್ಲ. ಚಿಂತಿಸಬೇಡ, ಇವತ್ತಿನ ಪರಿಸ್ಥಿತಿಯು ಶಾಶ್ವತವಲ್ಲ. ಕಾಲಕ್ಕೆ ತಕ್ಕಂತೆ ಪರಿಸ್ಥಿತಿ, ಮನಸ್ಥಿತಿ ಎರಡೂ ಬದಲಾಗುತ್ತದೆ. ನೆನಪಿರಲಿ ಸ್ನೇಹಿತರೆ, ಜೀವನದಲ್ಲಿ ತೊಂದರೆಗಳು ನಮ್ಮನ್ನು ಮುರಿಯಲು ಬರುವುದಿಲ್ಲ, ನಮ್ಮ ಬೆಳಗಿನ ಶಕ್ತಿಯನ್ನು ಎಚ್ಚರಿಸಲು ಬರುತ್ತವೆ. ಅವುಗಳಲ್ಲಿ ಸಹನೆಯಿಂದ ಒಂದು ದಿನ ತನ್ನದೇ ಕತೆಗೆ ಬೆಳಕಾಗುತ್ತಾನೆ. ಯಾರು ಗಮನಿಸಿದಾಗ ಮಾಡುವ ನಿನ್ನ ಶ್ರಮ ನಿಶಬ್ದವಾಗಿ ಬೆಳೆದು ಬಲವಾಗುತ್ತದೆ. ಒಂದು ದಿನ ಅದೇ ಶ್ರಮ ಎಲ್ಲರ ದೃಷ್ಟಿಯನ್ನು ನಿನ್ನತ್ತ ತಿರುಗಿಸುತ್ತದೆ. ಅಂದು ನೀನು ಏನು ಹೇಳಬೇಕಾಗಿಲ್ಲ, ನಿನ್ನ ಸಾಧನೆ ನಿನ್ನ ಮೌನ ಉತ್ತರವಾಗಿರುತ್ತದೆ. ಯಾವಾಗಲೂ ನೆನಪಿಡಿ, ನಿಮ್ಮನ್ನು ನಿರ್ಣಯಿಸುವ ಹಕ್ಕು ಯಾರಿಗೂ ಇಲ್ಲ. ಯಾಕೆಂದರೆ ನೀವು ಏನನ್ನು ಅನುಭವಿಸಿದ್ದೀರಿ ಎಂಬುವುದು ಯಾರಿಗೂ ತಿಳಿದಿರುವುದಿಲ್ಲ. ಅವರು ಕತೆಗಳನ್ನು ಕೇಳಿರಬಹುದು, ಆದರೆ ನಿಮ್ಮ ಹೃದಯದಲ್ಲಿ ನೀವು ಏನನ್ನು ಅನುಭವಿಸಿದ್ದೀರಿ ಎಂದು ಅವರು ತಿಳಿದಿರುವುದಿಲ್ಲ. ಇತರ ಜನರಿಗಾಗಿ ನಿಮ್ಮನ್ನು ಬದಲಾಯಿಸಿಕೊಳ್ಳಬೇಡಿ. ಸರಿಯಾದ ಜನರು ನಿಮ್ಮನ್ನು ಪ್ರೀತಿಸುತ್ತಾರೆ. ಸಮಯ ಮತ್ತು ಸಲಹೆ ಈ ಎರಡನ್ನು ಅಗತ್ಯವಿರುವವರಿಗಷ್ಟೇ ನೀಡಬೇಕು. ಅತಿ ಹೆಚ್ಚು ನೀಡಿದರೆ ನಮ್ಮ ಸಮಯವು ಮೌಲ್ಯವು ಕಳೆದುಕೊಳ್ಳುತ್ತದೆ ಮತ್ತು ನಮ್ಮ ಸಲಹೆಯು ನಿರರ್ಥಕವಾಗುತ್ತದೆ. ಎಲ್ಲವೂ ಒಂದೇ ಕ್ಷಣದಲ್ಲಿ ಸರಿಯಾಗುವುದಿಲ್ಲ. ಆದರೆ ಪ್ರತಿದಿನ ನೀನು ಕೈ ಬಿಡದೆ ನಿನ್ನ ಹೊಣೆಗಾರಿಕೆಯಿಂದ ನಿಂತಿದ್ದಾಗ ಜೀವನ ನಿಧಾನವಾಗಿ ನಿನ್ನ ಶ್ರಮವನ್ನು ಗುರುತಿಸಿ ನಿನ್ನ ಪರವಾಗಿ ತಿರುಗತೊಡಗುತ್ತದೆ. ಯುದ್ಧವನ್ನು ಅಷ್ಟೇ ಅಲ್ಲ, ಜೀವನದ ಸಂಕಷ್ಟಗಳನ್ನು ಕೇವಲ ಬಲದಿಂದ ಗೆಲ್ಲಲು ಸಾಧ್ಯವಿಲ್ಲ. ಕೃಷ್ಣನು ತೋರಿದಂತೆ ತಾಳ್ಮೆ, ತಂತ್ರ ಮತ್ತು ಸಮಯಕ್ಕೆ ತಕ್ಕಂತೆ ವರ್ತಿಸುವ ಬುದ್ಧಿವಂತಿಕೆ ಅತಿ ಮುಖ್ಯ. ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ಯಾರೋ ಒಬ್ಬರ ಕಥೆಯಲ್ಲಿ ನಾವು ಕೆಟ್ಟವರೇ. ಹಾಗಾಗಿ ಎಲ್ಲರಿಗೂ ಇಷ್ಟ ಆಗೋಕೆ ಅಂತ ನಟನೆ ಮಾಡುತ್ತಾ ಜೀವಿಸುವುದಕ್ಕಿಂತ ನಮಗೆ ಹೇಗೆ ಇಷ್ಟನೋ ಹಾಗೆ ಜೀವಿಸುವುದು ಉತ್ತಮ. ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ, ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ. ಆದ್ದರಿಂದ ನೀವು ಏನು ಅಂದುಕೊಳ್ಳುತ್ತೀರೋ ಅದನ್ನು ಅರ್ಧದಲ್ಲಿ ಎಂದಿಗೂ ಕೈಬಿಡಬೇಡಿ. ಕೆಲವು ಸಂಬಂಧಗಳನ್ನು ದೇವರೇ ಹಾಳು ಮಾಡಿಬಿಡುತ್ತಾನೆ, ಕಾರಣ ಜೀವನ ಹಾಳಾಗಬಾರದೆಂದು. ಹಾಗಾಗಿ ಹೋಗುವವರನ್ನು ಹೋಗಲು ಬಿಡಿ. ಬಾಡದ ಹೂವನ್ನು ಬೆಳೆದವರ್ಯಾರು? ನೋವಿಲ್ಲದ ಜೀವನವನ್ನು ಕಳೆದವರ್ಯಾರು? ಯಾರು ಎಷ್ಟೇ ಸುಂದರವಾದ ವೇಷ ಹಾಕಿದರೂ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪಗಳನ್ನು ಎಲ್ಲೆಯೋ ಒಂದು ದಿನ ಪರಿಚಯ ಮಾಡುತ್ತದೆ. ಪರಮಾತ್ಮ ನಿನ್ನ ಪರಮ ಮಿತ್ರ. ಏಕಾಂತದಲ್ಲಿ ಒಮ್ಮೆ ಕುಳಿತು ಯೋಚಿಸಿ ನೋಡಿ, ಈ ಸೃಷ್ಟಿಯಲ್ಲಿ ನನ್ನ ಅಂತ್ಯವಾದರೆ ಯಾರಿಗೆ ಅತಿ ಹೆಚ್ಚು ನೋವು ಮತ್ತು ನಷ್ಟವಾಗುತ್ತದೆ ಎಂದು. ಯಾರಿಗೆ ಹೆಚ್ಚು ನೋವು ಮತ್ತು ನಷ್ಟವಾಗುತ್ತದೆಯೋ ಕೇವಲ ಅವರಿಗಾಗಿ ಬದುಕಿ ಮತ್ತು ಉಳಿದವರನ್ನು ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡಿ. ಜೀವನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರಿಗೆ ಬದುಕುವುದನ್ನು ಯಾರು ಹೇಳಿಕೊಡಬೇಕಾಗಿಲ್ಲ. ಯಾಕೆಂದರೆ ಅವರು ಸೋತಾಗ ಕುಗ್ಗುವುದಿಲ್ಲ, ಯಾರನ್ನು ದೂರುವುದಿಲ್ಲ, ಯಾವುದನ್ನು ಬಯಸುವುದಿಲ್ಲ, ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ, ಏನೇ ಆದರೂ ದುಃಖಿಸುವುದಿಲ್ಲ, ದಾರಿ ತಪ್ಪಿ ಎಂದಿಗೂ ಬದುಕುವುದಿಲ್ಲ, ಕೆಟ್ಟ ಕೆಲಸಗಳನ್ನು ಮಾಡುವುದಿಲ್ಲ, ಅವಮಾನಿಸಿದವರೊಡನೆ ಜಗಳವಾಡುವ ಬದಲು ಅವರ ಎದುರು ಬೆಳೆದು ಬದುಕುವುದೇ ನಾವು ನೀಡುವ ಉತ್ತರವಾಗಿರಬೇಕು. ತಾಳ್ಮೆಯಿಂದ ಇರಿ. ನೀವು ಪಡುತ್ತಿರುವ ಕಷ್ಟಕ್ಕೆ ಒಳ್ಳೆಯ ದಿನ ಬಂದೇ ಬರುತ್ತದೆ. ದುರ್ಜನರ ಪಾಪದ ಕೊಡ ತುಂಬುವವರೆಗೆ ಅಹಂಕಾರದಲ್ಲಿ ಆರ್ಭಟಿಸುತ್ತಲೇ ಇರುತ್ತಾರೆ. ನಂತರ ಘೋರ ಅಂತ್ಯ. ಸಜ್ಜನರ ಪುಣ್ಯದ ಕೊಡ ತುಂಬುವವರೆಗೂ ಸಾಲು ಸಾಲು ಕಷ್ಟಗಳು, ನಂತರ ಅಮೋಘ ಸುಖಾಂತ್ಯ.
ಜೀವನದಲ್ಲಿ ಅತಿ ಕಠಿಣ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬ ಧ್ವನಿ ಬರುತ್ತದೆ. ಆ ಧ್ವನಿಯ ಮೂಲ ಸ್ವಯಂ ಭಗವಂತನದ್ದೇ ಆಗಿರುತ್ತದೆ. ಕೆಟ್ಟವರಿಗೆ ಕಾಲ ಹೇಗೆ ಕಾಲು ಎಳೆಯುತ್ತದೆಯೋ ಹಾಗೆ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತದೆ. ಏಕಾಂಗಿಯಾಗಿ ಇರುವುದನ್ನು ಕಲಿಯಿರಿ, ಅಂದಾಗ ಮಾತ್ರ ಯಶಸ್ಸು ಸಾಧ್ಯ. ಜನರು ನಿಮ್ಮನ್ನು ತೊರೆದಾಗ ನೀವು ನಿಮ್ಮ ಕೆಲಸವನ್ನು ಒಂಟಿಯಾಗಿ ಮಾಡಲು ಸಮರ್ಥರು ಎಂದು ಅರ್ಥ ಮಾಡಿಕೊಳ್ಳಿ. ಬದುಕು ಕೆಸರಾಗಿದ್ದರೂ ಪರವಾಗಿಲ್ಲ, ಆದರೆ ನೀವು ತಾವರೆಯಂತೆ ಬದುಕಿ. ಏಕೆಂದರೆ ತಾವರೆಯು ಕೆಸರಲ್ಲೇ ಹುಟ್ಟಿ ಕೆಸರಲ್ಲೇ ಬೆಳೆದರೂ ಸಹ ತಾನು ಕೆಸರಾಗದೆ ತಾವರೆ ಹಾಗೆಯೇ ಉಳಿದು ಬಿಡುತ್ತದೆ. ಅರ್ಥವಿಲ್ಲದ ಮಾತುಗಳಿಗೆ ಎಷ್ಟು ಸಮಯ ನೀಡಿದರೂ ವ್ಯರ್ಥವೇ. ಹಾಗೆಯೇ ಜೀವನದಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ನಿಮ್ಮ ಜೀವನ ವ್ಯರ್ಥ. ಯಾರಾದರೂ ನಿಮಗೆ ನೋಯಿಸಿದರೆ ದುಃಖ ಪಡಬೇಡಿ. ಯಾವ ಮರ ಸಿಹಿಯಾದ ಹಣ್ಣುಗಳನ್ನು ಕೊಡುತ್ತದೆಯೋ ಅದೇ ಮರಕ್ಕೆ ಕಲ್ಲು ಎಸೆಯುತ್ತಾರೆ. ಒಳ್ಳೆಯ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ. ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಳ್ಳಿ. ಮೌನಕ್ಕಿಂತ ಒಳ್ಳೆಯ ಉತ್ತರವಿಲ್ಲ. ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತನಿಲ್ಲ. ಕೋಪಕ್ಕಿಂತ ದೊಡ್ಡ ಶತ್ರು ಇಲ್ಲ. ತಾಳ್ಮೆಗಿಂತ ದೊಡ್ಡ ಪರಿಹಾರವಿಲ್ಲ. ಶತ್ರು ಎಷ್ಟೇ ಋಣಾತ್ಮಕವಾಗಿ ಬಲಶಾಲಿಯಾಗಿದ್ದರೂ ಕರ್ಮದ ಫಲ ಎದುರಾದಾಗ ಶರಣಾಗತಿ ಹೊಂದಲೇಬೇಕು. ಚಿಂತೆಗಳು ತಲೆ ಸುತ್ತ ಹಾರಾಡುವ ಹಕ್ಕಿಗಳಿದ್ದಂತೆ ಹಾರಾಡಲಿ ಬಿಡಿ, ಆದರೆ ಅಲ್ಲೇ ಗೂಡು ಕಟ್ಟಲು ಅವಕಾಶ ನೀಡಬೇಡಿ. ಬದುಕು ಹೇಗಿರಬೇಕೆಂದರೆ ಸ್ನೇಹಿತರೆ, ಬೆಳಕು ಇದ್ದಾಗ ದೃಢ ನಿರ್ಧಾರವಿರಬೇಕು. ರಾತ್ರಿ ಮಲಗುವಾಗ ಆತ್ಮತೃಪ್ತಿ ಇರಬೇಕು. ಯಾರಿಗೋ ಏನನ್ನೋ ಕೊಟ್ಟೆ ಎಂದು ಅಹಂಕಾರ ಪಡಬೇಡ. ಯಾರಿಗೆ ಗೊತ್ತು ನೀನು ಕೊಡುತ್ತಿರುವೆಯೋ ಅಥವಾ ಹಳೆಯ ಜನ್ಮದ ಸಾಲವನ್ನು ತೀರಿಸುತ್ತಿರುವೆಯೋ ಎಂದು. ಇತರರ ಮೇಲೆ ಕೋಪ ಮುಂದುವರೆಸುವುದೆಂದರೆ ಬೇರೆಯವರ ಮೇಲೆ ಎಸೆಯಲು ಕೆಂಡವನ್ನು ಕೈಯಲ್ಲಿ ಹಿಡಿದಂತೆಯೇ ಸರಿ. ಅದರಿಂದ ಮೊದಲು ನಿಮ್ಮ ಕೈಯೇ ಸುಡುತ್ತದೆ. ಭೂಮಿಯ ಮೇಲೆ ಹೇಗೆ ಋತುವಿನ ಬದಲಾವಣೆ ಆಗುತ್ತದೆಯೋ ಹಾಗೆಯೇ ಮನುಷ್ಯರ ಜೀವನದಲ್ಲೂ ಸಹ ಸುಖ ದುಃಖಗಳು ಬಂದು ಹೋಗುತ್ತವೆ. ಮನಸ್ಸು ಬಿಚ್ಚಿ ನಗುವುದು, ಯಾರಿಗೂ ಕೇಡು ಬಗೆಯದೆ ಎಲ್ಲರಿಗೂ ಪ್ರೀತಿ ಪಾತ್ರರಾಗುವುದು ಒಬ್ಬ ವ್ಯಕ್ತಿಯ ಯಶಸ್ಸಿನ ಅಳತೆ. ಗೋಲುಗಳು, ಅವಕಾಶಗಳು ಹೆಚ್ಚಿನ ಸಂದರ್ಭದಲ್ಲಿ ದುರಾದೃಷ್ಟ ಇಲ್ಲವೇ ಸೋಲಿನ ಸೋಗಿನಲ್ಲಿ ಬರುತ್ತವೆ. ಇದನ್ನು ಅರ್ಥ ಮಾಡಿಕೊಂಡವರು ಬದುಕಿನಲ್ಲಿ ಗೆಲ್ಲುತ್ತಾರೆ. ನೀವು ಹೆದರುವಂತಹ ಸನ್ನಿವೇಶ ಎದುರಾಗಿದೆ ಎಂದರೆ ಅದು ನೀವು ಧೈರ್ಯವಂತರಾಗಲು ನಿಮಗೆ ದೊರೆತ ಅವಕಾಶವೇ ಸರಿ. ಬೇರೆಯವರಿಗೆ ನಮ್ಮನ್ನು ಹೋಲಿಸಿಕೊಳ್ಳುವುದು ನಮಗೆ ನಾವೇ ಮಾಡಿಕೊಂಡ ಅಪಮಾನ. ಜೀವನದಲ್ಲಿ ನಮ್ಮದೇ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಇತರರಿಗೆ ಪ್ರೇರಣೆಯಾಗಲು ಯತ್ನಿಸಬೇಕು. ಮೌನ ಮತ್ತು ಮುಗುಳ್ನಗೆಗೆ ಶಕ್ತಿಶಾಲಿ ಸಾಧನಗಳು. ಮುಗುಳುನಗೆ ಸಮಸ್ಯೆಗಳನ್ನು ದೂರ ಮಾಡಿದರೆ ಮೌನವು ಸಮಸ್ಯೆಗಳು ಉದ್ಭವಿಸದಂತೆ ತಡೆಯುತ್ತದೆ. ಯಶಸ್ಸಿದ್ದೆಲ್ಲ ತೃಪ್ತಿ ಇರುತ್ತದೆ, ಆದರೆ ಸಾಮಾನ್ಯವಾಗಿ ತೃಪ್ತಿ ಇದ್ದಲ್ಲಿ ಯಶಸ್ಸು ನೆಲೆಸಿರುತ್ತದೆ. ಇದ್ದುದರಲ್ಲಿಯೇ ತೃಪ್ತಿಪಟ್ಟು ಯಶಸ್ಸು ಪಡೆಯೋಣ. ತನ್ನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಯಾಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಏನನ್ನಾದರೂ ಪಡೆಯುವುದಕ್ಕಿಂತ ಏನನ್ನಾದರೂ ಸಂರಕ್ಷಿಸುವುದು ತುಂಬ ಕಷ್ಟ. ಅದು ಸಂಪತ್ತು, ಗೌರವ, ಪ್ರೀತಿ ಅಥವಾ ಒಳ್ಳೆಯ ವ್ಯಕ್ತಿಯಾಗಿರಲು ಸೋಲನ್ನು ಹೃದಯಕ್ಕೆ ಇಳಿಯಲು ಬಿಡಬಾರದು ಮತ್ತು ಗೆಲುವನ್ನು ತಲೆಗೆ ಏರಲು ಬಿಡಬಾರದು. ಸ್ವಸಹಾಯದಲ್ಲಿ ನಂಬಿಕೆ ಇರುವವರಿಗೆ ದೇವರು ಸಹ ಸಹಾಯ ಮಾಡುತ್ತಾನೆ. ಹೀಗಾಗಿ ಜಯದ ಮೊದಲ ಗುಟ್ಟು ಆತ್ಮವಿಶ್ವಾಸವೇ ಆಗಿದೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.